ಮೋಹನ್ ಮೋಹನ್ ಎದ್ದೇಳಿ ಮೋಹನ್, ಕಾಫಿ ಕುಡೀರಿ. ಪ್ರಿಯಾ ಎದ್ಲ? ಎದ್ದಿರ್ತಾಳೆ, ಆದ್ರೆ ಇಲ್ಲಲ್ಲ, ಅವಳ ಗಂಡನ ಮನೇಲಿ. ಅಯ್ಯೋ ಹೌದಲ್ವಾ, ಛೇ ಮರ್ತೇ ಬಿಟ್ಟಿದ್ದೆ. ಮೋಹನ್, ನಿಮ್ಗೆ ಗೊತ್ತಾ, ನನಗೂ ಬೆಳಿಗ್ಗೆಯಿಂದ ಹೀಗೆ ಆಗ್ತಾ ಇದೆ. ಅವಳಿಲ್ದೆ ಈ ಮನೆನೇ ಯಾಕೋ ಬಿಕೋ ಅಂತ ಇದೆ. ಅರಡು ಹುರಿದಾಗೆ ಮಾತಾಡ್ಕೊಂಡಿದ್ಲು. ಅವಳು ಇಲ್ದೇ ಇರೋದನ್ನ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಮನೆ ತುಂಬ ಮೌನ ಆವರಿಸ್ಬಿಟ್ಟಿದೆ. ಇಷ್ಟು ಬೇಗ ಮದುವೆ ಮಾಡಿಕೊಂಡು ನಮ್ಮನ್ನು ಬಿಟ್ಟು ಹೋಗ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೌದು ಮೋಹನ್, ಎಲ್ಲ ಅವಳು ಇಷ್ಟಪಟ್ಟ ಹಾಗೆ ಆಗಿದೆ. ಅವಳ ಬಾಯಲ್ಲಿ ಹೇಳಿದ್ದನ್ನ ನಾವು ಈಡೇರಿಸಿ ಕೊಟ್ಟಿದ್ದೀವಿ. ಮುಂದೆ ಎಲ್ಲ ಅವಳ ಕೈಲಿದೆ. ನಮ್ಮ ಘನತೆ ಗೌರವನ ಅವಳು ಕಾಪಾಡೋ ಥರ ನಡ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಕು. ಮೀನಾಕ್ಷಿ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಏನಿಲ್ಲ ಬಿಡಿ ಮೋಹನ್. ಹೋದ ಮನೇಲಿ ನಮ್ಮನೆ ಥರನೇ ಲಂಗು ಲಗಾಮಿಲ್ದೆ ನಡ್ಕೊಂಡ್ರೆ ನಡೆಯತ್ತಾ? ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕಲ್ವಾ, ಅದಕ್ಕೆ ಹಾಗಂದೆ. ಇಲ್ಲ ಮೀನಾಕ್ಷಿ, ನಿನ್ನ ಮನಸ್ಸಿನಲ್ಲಿ ಬೇರೆ ಏನೋ ಇರೋ ಹಾಗಿದೆ. ಏನಾಯ್ತು? ಅಟ್ಲೀಸ್ಟ್ ನನ್ನ ಹತ್ರ ಹೇಳಬಾರ್ದಾ? ಮೋಹನ್, ನಮ್ಮ ಪ್ರಿಯಾ ಸೇರಿದ ಮನೇಲಿ ಯಾಕೋ ಸರಿಯಾಗಿ ನಡ್ಕೋತಿಲ್ಲ ಮೋಹನ್. ಮೀನಾ, ಏನ್ ಹೇಳ್ತಿದ್ಯಾ ನೀನು? ಹೌದು ಮೋಹನ್, ಅವಳ ನಡವಳಿಕೆನೇ ತುಂಬಾ ವಿಚಿತ್ರವಾಗಿದೆ. ಆ ಮನೆ ಕಾಲಿಟ್ಟಿದ ತಕ್ಷಣ ಕಿತಾಪತಿ ಶುರು ಮಾಡ್ಕೊಂಡು, ಯಾರಾದ್ರೂ ಮಾತಾಡ್ಸಿದ್ರೆ ಸಾಕು ಅವ್ರ ಮೇಲೆ ಹಾರ್ ಬೀಳ್ತಾಳೆ. ಮೋಹನ್, ಆ ಮನೇಲಿ ಯಾರ ಬಗ್ಗೆನೂ ಒಂದ್ ಕವಡೆ ಕಾಸಿನಷ್ಟು ಪ್ರೀತಿ ಆಗ್ಲಿ ಗೌರವ ಆಗ್ಲಿ ನಮ್ ಪ್ರಿಯನ್ಗಿಲ್ಲ ಮೋಹನ್. ಅಲ್ಲ ಮೀನಾಕ್ಷಿ, ಇದು ಅವಳು ಇಷ್ಟಪಟ್ಟ ಸಂಬಂಧ ಅಲ್ವಾ? ಅದೇ ಮೋಹನ್, ನನ್ಗೂ ಅರ್ಥ ಆಗ್ತಾ ಇಲ್ಲ. ಕನ್ಕನ್ನ ಬಾಯಿ ತುಂಬಾ ಅಕ್ಕ ಅಕ್ಕ ಅಂತ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ಲಲ್ವಾ? ಆ ಮನೆಗೆ ಹೋದ್ಮೇಲೆ ಕನ್ಕನ್ಗೆ ಒಂದು ನಮಸ್ಕಾರ ಮಾಡು ಅಂತ ನಾನು ಹೇಳಿದಕ್ಕೆ ಅವಳೇನು ನನ್ಗಿಂತ ದೊಡ್ಡವಳ? ನಂತರ ಅವಳು ಈ ಮನೆ ಸೊಸೆ ತಾನೆ ಅಂತ ಎಲ್ರ ಮುಂದೆ ಹೇಗೆ ಮಾತಾಡೋದು ಗೊತ್ತಾ? ಪಾಪ ಕನ್ಕ ಅದೆಷ್ಟು ಬೇಜಾರು ಮಾಡ್ಕೊಳ್ಳೋ ಏನೋ. ನೀನ್ ಹೇಳೋದು ನನಗೆ ನಂಬೋಕೆ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ ಮೋಹನ್, ಹೊಸದಾಗಿ ಮದ್ವೆ ಆಗಿರೋ ಹೆಣ್ಣು ಅತ್ತೆ ಮನೇಲಿ ಹಿರಿಯರು ಕಿರಿಯರು ಅಂತ ನೋಡದೆ ಶಾರ್ಟ್ಸ್ ಹಾಕೊಂಡು ಊಟಕ್ಕೆ ಬರೋದಾ? ಅದ್ ಹಾಳಾಗಿ ಹೋಗ್ಲಿ, ಎಲ್ರೂ ಊಟಕ್ಕೆ ಬರೋದನ್ನ ಕಾಯೋದ್ ಬೇಡ್ವಾ? ಅದನ್ ಬಿಟ್ಟು ಅನ್ನನೇ ಕಂಡಿಲ್ದಿರೋಳ್ ಥರ ಒಬ್ಳೇ ಬಡ್ಸ್ಕೊಂಡು ತಿನ್ನಕ್ ಶುರು ಮಾಡ್ಬಿಟ್ಲು. ಗಂಡ ಯಾಕೆ ಅಂತ ಕೇಳಿದಾಗೆ ಎದ್ದು ರೂಮಿಗೆ ಹೋಗ್ಬಿಟ್ಲು. ಮೀನಾಕ್ಷಿ, ಈಗಿನ ಕಾಲದಲ್ಲಿ ಇದೆಲ್ಲ ಕಾಮನ್. ಇದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೋತೀಯಾ? ಹಾಗಲ್ಲ ಮೋಹನ್, ನಮ್ಮ ಅತ್ತಿಗೆ ಪಾಪ ಏನ್ ಅನ್ಕೋತಾರೆ? ಮಗಳನ್ನ ಬೆಳೆಸೋ ರೀತಿನ ಇದು ಅಂತ ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳೋದಿಲ್ವಾ? ಅದು ಅಲ್ಲದೆ ಇಂಥ ಹಟ್ಮಾರಿ ಹೆಣ್ಣನ್ನ ನಾನು ಅವ್ರ ಮಗನ್ಗೆ ಕಡ್ದೆ ಅಂತ ಅವ್ರು ನನ್ನ ಬಗ್ಗೆನೂ ಸೆಟ್ ಮಾಡ್ಕೋತಾರೆ. ಯಾವ ಕ್ಷಣದಲ್ಲಿ ಇನ್ನೇನು ಅನಾಹುತ ಮಾಡ್ತಾಳೋ ಅಂತ ನನ್ಗಂತೂ ತುಂಬಾ ಭಯ ಆಗ್ತಿದೆ ಮೋಹನ್. ನಿನಗೆ ಸಮಾಧಾನ ಇಲ್ಲ ಅಂದ್ರೆ ಇನ್ನೊಂದೆರಡು ದಿವಸ ಇದ್ ಬರ್ಬೇಕಾಗಿತ್ತು. ನಾನು ಹಾಗೆ ತಾನೇ ಅನ್ಕೊಂಡು ಹೋಗಿದ್ದು. ಆದ್ರೆ ಪ್ರಿಯಾ ನನ್ನನ್ನ ಅಲ್ಲಿರಕ್ಕೂ ಬಿಡ್ಲಿಲ್ಲ. ನಿನ್ಗೆ ಇಲ್ಲಿ ಇನ್ನೇನು ಕೆಲಸ, ಮನೆಗೆ ವಾಪಸ್ ಹೋಗುವಂತ ಮುಖಕ್ಕೆ ಹೊಡೆದಾಗ ಹೇಳ್ಬಿಟ್ಲು. ನನ್ನ ದೇಹ ಮಾತ್ರ ಇಲ್ಲಿದೆ, ಮನಸ್ಫೂರ್ತಿ ಅಲ್ಲೇ ಇದೆ ಗೊತ್ತಾ? ಕನ್ಕನ್ಗೆ ಹೇಳಿ ಬಂದಿದ್ದೀನಿ ಅವಳನ್ನ ನೋಡ್ಕೊಳ್ಳೋಕ್ಕೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡು ಅಂತ ಕೇಳ್ಕೊಂಡಿದ್ದೀನಿ. ಆದರೆ ಮೋಹನ್, ಪಾಪ ಕನ್ಕ, ಅವಳು ತಾನೇ ಏನು ಮಾಡಕ್ಕೆ ಸಾಧ್ಯ? ಮೀನಾ, ಅಂಥದ್ದೇನೂ ಆಗಲ್ಲ ಬಿಡು. ಮದುವೆ ಮನೇಲಿ ಏನು ನಡೀತು ಅಂತ ನಿನಗೆ ಗೊತ್ತಲ್ವಾ? ಒಂದು ಕ್ಷಣ ಆಚೀಚೆ ಆಗಿದ್ರೆ ಅವಳ ಲೈಫೇ ಹಾಳಾಗಿ ಹೋಗ್ತಿತ್ತು. ಅದೇನು ಕಡಿಮೆ ಶಾಕ ಮೀನಾಕ್ಷಿ? ಅದರಿಂದ ಅವಳಿನ್ನೂ ಚೇತರಿಸ್ಕೊಂಡ ಹಾಗಿಲ್ಲ. ಅದಕ್ಕೆ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ. ನಿಧಾನಕ್ಕೆಲ್ಲ ಸರಿ ಹೋಗುತ್ತೆ ಬಿಡು. ಯಶೋದಾ, ಯಶೋದಾ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಸೇ ಗುಡ್ ಮಾರ್ನಿಂಗ್ ವಿತ್ ಕಾಫಿ. ಓಹೋ, ಅಮ್ಮವ್ರಿಗೆ ಗುಡ್ ಮಾರ್ನಿಂಗ್ ಜೊತೆ ಕಾಫಿ ಸೇವೆ ಬೇರೆ ಆಗ್ಬೇಕಾ? ಎಸ್. ಯಶೋದಾ, ಯಶೋದಾ. ಯಶೋದ ಇನ್ನೂ ಬಂದಿಲ್ಲ ಪ್ರಿಯಾ. ಏನು ಇಷ್ಟೊತ್ತಾದ್ರೂ ಬಂದಿಲ್ವಾ? ಬೆಳಗ್ಗೆ ಎಲ್ಲಿ ಹೋಗ್ತಾಳು? ನನಗೆ ಅರ್ಜೆಂಟಾಗಿ ಕಾಫಿ ಬೇಕು. ಈ ರೀತಿ 8 ಗಂಟೆಗೆ ಎದ್ದು ಕಾಫಿ ಬೇಕಂತ ಕಿರ್ಚಾಡಿದ್ರೆ ಹೇಗೆ?
ಅಮ್ಮ ಬೇರೆ ಊರಿಗೆ ಹೊರಟಿದ್ದಾರೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡು, ಚಿತ್ರಂಗೆ ಹೇಳಿ ಮಾಡಿಸ್ಕೊಡ್ತೀನಿ. ನೋ 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 ನೋ, ನನಗೆ ಅರ್ಜೆಂಟಾಗಿ ಕಾಫಿ ಬೇಕು. ನಾನು ಬೆಳಗ್ಗೆ ಎದ್ದು ಕಾಫಿ ಕುಡಿಲಿಲ್ಲ ಅಂದ್ರೆ ನನ್ನ ಮೈಂಡ್ ವರ್ಕ್ ಆಗಲ್ಲ, ಮೂಡ್ ಆಫ್ ಆಗತ್ತೆ. ಛೇ, ಎಂತ ಮನೆ ಇದು! ಬೆಳಗ್ಗೆ ಎದ್ರೆ ಒಂದು ಲೋಟ ಕಾಫಿ ಕೊಡೋರು ದಿಕ್ಕಿಲ್ಲ ಇಲ್ಲಿ. ಓಕೆ, ಕಾಮ್ ಡೌನ್, ಕಾಮ್ ಡೌನ್. ಈಗ ಕಿರ್ಚಾಡ್ಬೇಡ. ಈಗೇನು ನಿಂಗೆ ಕಾಫಿ ತಾನೇ ಬೇಕು? 2 ಮಿನಿಟ್ಸ್ ವೆಯ್ಟ್ ಮಾಡು, ಮಾಡಿಕೊಡ್ತೀನಿ. ಅಷ್ಟೋ ತನಕ ಸ್ವಲ್ಪ ಸಮಾಧಾನವಾಗಿರಿ. ಅಲ್ಲ ಅತ್ತೆ, ನೀವು ಅಲ್ಲಿಗೆ ಹೋಗೋ ಬದಲು ನಿಮ್ಮ ತಂಗಿನ ಇಲ್ಲಿ ಕರ್ಸ್ಕೊಂಡು ಟ್ರೀಟ್ಮೆಂಟ್ ಕೊಡಿಸ್ಬೋದಲ್ಲ? ಹೇಗಿದ್ರು ಬೆಂಗಳೂರಲ್ಲೇ ಒಳ್ಳೆ ಆಸ್ಪತ್ರೆಗಳಿದೆ. ಹೌದಲ್ಲ, ಇದು ನನ್ನ ತಲೆಗೆ ಹೊಳಿಲಿಲ್ಲ. ಅಮ್ಮ, ಕನಕ ಹೇಳ್ತಿರೋದು ಸರಿ. ನೀನು ಚಿಕ್ಕಮ್ಮಂಗೆ ಫೋನ್ ಮಾಡಿಬಿಟ್ಟು ಇಲ್ಲೇ ಬರೋದಕ್ಕೆ ಹೇಳು. ಬೇಕಿದ್ರೆ ನಾನೇ ಕಾರ್ ಕಳಿಸ್ತೀನಿ, ಅವ್ರು ಬರಲಿ. ಹೇಗಿದ್ರು ನಮ್ಮ ಮನೆ ಸ್ಪೇಷಿಯಸ್ ಆಗಿದೆ, ಅವ್ರೊಬ್ರದ್ದೇ ನಮಗೇನು ತೊಂದರೆ. ಇಲ್ಲೇ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸೋಣ. ಇಲ್ಲ ಕಣೋ, ಹಾಗಾಗಲ್ಲ. ಅವ್ರಿಗೆ ಅಸ್ತಮಾ ಇದೆ. ಬ್ಯಾಂಗ್ಳೂರ್ ವೆದರು ಅವ್ರಿಗೆ ಸೆಟ್ ಆಗಲ್ಲ. ಅದು ಅಲ್ಲದೆ ಇಲ್ಲಿ ಬಂದರೆ ಡಸ್ಟ್ ಅಲರ್ಜಿ ಆಗುತ್ತೆ ಅಲ್ವೇನೋ ನೀಲ್ಕಂಠ? ಹ್ಞೂ ಕಣಕ. ಆದಷ್ಟು ಬೇಗ ಬಂದ್ಬಿಡಿ ಅತ್ತೆ. ಅಮ್ಮ, ನೀನಿಲ್ದೆ ಮನೆ ಬಿಕೋ ಅನ್ನತ್ತೆ. ಬೇಗ ಬಂದ್ಬಿಡು ಪ್ಲೀಸ್. ಬರ್ತೀನಿ ಅಂತ ಹೇಳನಲ್ಲ. ಸರಿ, ನಾನಿನ್ನು ಹೊರಡ್ತೀನಿ. ಬಾಯ್. ಸರಿ ಮಾ, ಹುಷಾರಾಗಿ. ಹೌದು, ಶ್ರೀಕಾಂತ ಎಲ್ಲಿ? ಓಹೋ, ಏನು ಶ್ರೀಕಾಂತ್ ಸಾಹೇಬ್ರು ಹೋಟೆಲ್ ಮಾಣಿ ಆಗಿರೋ ಹಾಗಿದ್ದೀರಾ? ಕಾಫಿ ಕುಡಿಬೇಕು ಅನಿಸ್ತು, ಅದಕ್ಕೆ ಮಾಡ್ಕೊಳ್ಳೋಣ ಅಂತ ಬಂದೆ. ಓಹೋ, ಹಾಗಾ? ಅದಕ್ಕೆ 1 ಕಪ್ ಕಾಫಿ ಅಂತ ಆರ್ಡರ್ ಮಾಡ್ತಿದ್ರಿ, ಈಗೇನು ಹೆಂಡತಿ ಪಕ್ಕದಲ್ಲಿ ಬಂದ ತಕ್ಷಣ ಈ ಅದಕ್ಕೆನ ಮರ್ತ್ಬಿಟ್ರಾ? ಚಚೆ, ಹಾಗೇನಿಲ್ಲ ಅದಕ್ಕೆ. ಮತ್ತೇನು ಹೇಗೆ? ಹೋಗ್ಲಿ ಬಿಡಿ, ಈ ಅದಕ್ಕೆ ಕೈ ರುಚಿ ಚೆನ್ನಾಗಿಲ್ಲ ಅಂತಲೇ ಇಟ್ಕೊಳ್ಳೋಣ. ಈಗ ನಿಮ್ಮ ಹೆಂಡತಿ ಬಂದಿದ್ದಾಳಲ್ಲ, ಅವಳ ಕೈಲಿ ಕಾಫಿ ಮಾಡಿಸ್ಕೊಂಡು ಕುಡಿಬಹುದಾಗಿತ್ತಲ್ಲ. ಈಗ ಚಲ್ಕೊಂಡೆಲ್ಲ ಮಾಡೋ ಫಜಿತಿ ಯಾಕೆ ಬೇಕಿತ್ತು? ಅಯ್ಯೋ, ಅವಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಬೆಡ್ ಕಾಫಿ ತಂದು ಕೊಡ್ಬೇಕಂತೆ. ಇನ್ನು ನನ್ನ ಬಾಯಿ ಕಾಫಿ ಬಿಡ್ತಾಳ? ನನ್ನ ಸಂಕಟ ನನಗೆ ಗೊತ್ತು. ಅಡುಗೆ ಮನೆ ಚಾರ್ಜ್ ತಗೊಂಡು ಅಮ್ಮ ಅವ್ರ ಗಂಡ ಆಗಿದ್ದೀರಾ ಅನ್ನಿ. ಅದಕ್ಕೆ ಸುಮ್ಮನೆ ಇರಿ, ತಮಾಷೆ ಮಾಡಬೇಡಿ. ನನ್ನ ಕಷ್ಟ ನನಗೆ, ನಿಮಗೆ ತಮಾಷೆ. ಅಯ್ಯೋ ಪಾಪ, ಹೋಗ್ಲಿ ಬಿಡಿ. ಗಂಡ ಹೆಂಡತಿ ಇಬ್ರಿಗೂ ನಾನೇ ಕಾಫಿ ಮಾಡ್ತಾ ಇರ್ತೀನಿ. ನಿಮ್ಗೆ ಯಾಕೆ ತೊಂದರೆ ಅಂತ? ಈ ಬಿಗುಮಾನ ಎಲ್ಲ ಬೇಡ, ಸುಮ್ಮನೆ ಹೋಗಿ ಸರ್. ಶ್ರೀಕಾಂತ್, ಸುಮ್ಮನೆ ಹೋಗಿ ಎಂದೆ. ಅರೆ ಶ್ರೀಕಾಂತ್, ಬರೀ ಕೈಲಿ ಬಂದಿದ್ದೀರಾ? ಕಾಫಿ ಎಲ್ಲಿ? ಪ್ರಿಯಾ, ನಾನೇನು ಉಡುಪಿ ಹೋಟ್ಲಲ್ಲಿ ಮಾಣಿ ಆಗಿದ್ದೆ ಅಂತ ಅನ್ಕೊಂಡ್ಯಾ? ನೀನು ಕೇಳಿದ ತಕ್ಷಣ ಕಾಫಿ ರೆಡಿ ಮಾಡ್ತಂದು ಕೊಡೋದಕ್ಕೆ. ಮತ್ತೆ ಹೋಗಿ ತಗೋಬರ್ತೀನಿ ಅಂತ ಹೋದ್ರಿ? ಹೌದು, ಹೇಳಿದ್ದೆ, ಆದ್ರೆ ಆಗ್ಲಿಲ್ಲ. ನಾನೊಂದು ಕಲ್ಗಚ್ಚಿನಂತ ಕಾಫಿ ರೆಡಿ ಮಾಡ್ತಂದು ಕೊಡೋದು, ನೀನು ಅದು ಇಷ್ಟ ಆಗಿಲ್ಲ ಅಂತ ನನ್ನ ಮುಖದ ಮೇಲೆ ಒಗೆಯೋದು, ಇದೆಲ್ಲ ಯಾಕೆ ಬೇಕು ಹೇಳು? ಅಂದ್ರೆ ಈಗ ನನಗೆ ಕಾಫಿ ಇಲ್ವಾ? ಕಾಮ್ ಡೌನ್ ಮೇಡಮ್, ಶಾರ್ಟ್ ಆಗಬೇಡಿ. ನಿಮಗೋಸ್ಕರ ಬಿಸಿ ಬಿಸಿ ಕಾಫಿ ರೆಡಿ ಆಗ್ತಾ ಇದೆ. ಕಾಫಿ ರೆಡಿ ಆಗ್ತಿದ್ಯಾ? ಯಾರು ಮಾಡ್ತಿದ್ದಾರೆ? ಇನ್ಯಾರು, ನಮ್ಮ ಅತ್ತಿಗೆ. ನನಗೆ ಗೊತ್ತಿತ್ತು, ಹಾಲಲ್ಲಿ ಸ್ವಿಚ್ ಆನ್ ಆದ್ರೆ ದೇವ್ರ ಕೋಣಲ್ಲಿ ಲೈಟ್ ಆನ್ ಆಗತ್ತೆ ಅಂತ. ಪಾಪ, ಮೈದ್ನ ಕಾಫಿ ಮಾಡೋದನ್ನ ನೋಡಿ ಅದಕ್ಕೆ ಕರಳು ಕಿತ್ ಬಂದಿರ್ಬೇಕಲ್ವಾ? ಎನಿವೆ, ನನಗೆ ಒಳ್ಳೆ ಕಾಫಿ ಕುಡಿಯೋ ಅದೃಷ್ಟ ಇತ್ತು ಅಂತ ಅನ್ಸತ್ತೆ. ಆದಷ್ಟು ಬೇಗ ನಿಮ್ಮ ಅತ್ತಿಗೆ ಕೈಲಿ ಕಾಫಿ ತಿಂಡಿ ಮಾಡೋದನ್ನ ಹೇಳಿಸ್ಕೊಳ್ಳಿ. ಕನಕ, ಈಗ ತಾನೇ ಎಲ್ರಿಗೂ ಒಂದು ರೌಂಡ್ ಕಾಫಿ ಆಯ್ತಲ್ಲ, ಮತ್ತಿನ ಯಾರೇ ಕಾಫಿ ಮಾಡ್ತಿದ್ಯಾ? ಫ್ರೀಯಾಗಿರಿ. ವಾಟ್? ಪ್ರಿಯಾಗ ನೀನ್ ಯಾಕೆ ಕಾಫಿ ಮಾಡಿ ಅವಳ ಮುಂದೆ ತಗೊಂಡೋಗಿ ಹಿಡಿಬೇಕು?
ಬೇಕಿರಿ ಅದ್ಬಂದು ಮಾಡ್ಕೋತಾಳೆ. ರೀ ಅವಳು ಇನ್ನೂ ಈ ಮನೆಗೆ ಬಂದು ಹೊಸ್ತು, ಈಗಲೇ ಅವಳಿಗೆ ಕಾಫಿ ತಿಂಡಿ ಮಾಡ್ಕೊ ಅಂತ ಹೇಳೋಕ್ಕಾಗತ್ತಾ? ಅದು ಅಲ್ಲದೆ ಅವಳಿಗಿದೆಲ್ಲ ಮಾಡೋ ಅಭ್ಯಾಸನೇ ಇಲ್ಲ. ಹಾಗಂತ ನೀನ್ಯಾಕೆ ಅವಳಿಗೆ ಕಾಫಿ ಮಾಡ್ಕೊಡ್ಬೇಕು? ಹೋಗ್ಲಿ ಬಿಡಿ, ನನ್ನ ಕೈಯೇನು ಸೌತ್ ಹೋಗೋದು? ಕೈ ಸವಿಯುತ್ತೆ ಅಂತ ಅಲ್ಲ ಕನಕ, ನಿನ್ನೆ ರಾತ್ರಿ ಎಷ್ಟು ಅಸಭ್ಯವಾಗಿ ನಡ್ಕೊಳ್ಳೋ ಅಂತ ನಿಂಗೆ ಗೊತ್ತಲ್ಲ. ಅಂತವಳಿಗೆ ಕಾಫಿ ಮಾಡ್ಕೊಡೋದಲ್ಲ, ಒಂದ್ ದೊಡ್ಡ ನೀರು ಕೂಡ ಕೊಡದೆ ಉಪವಾಸ ಹಾಕ್ಬೇಕು. ಹೊಟ್ಟೆ ಚೂರು ಅಂದ್ರೆ ತಾನೇ ಎದ್ ಬಂದು ಮಾಡ್ಕೋತಾಳೆ. ಹೊಸ್ತ್ರಲ್ಲಿ ಸ್ವಲ್ಪ ನಾಚಿಕೆ ಸಂಕೋಚ ಇರುತ್ತೆ, ಹೊಂದ್ಕೊಳ್ಳೋ ತನಕ ಹೀಗೆ. ಅವಳಿಗೆ ನಾಚಿಕೆ ಸಂಕೋಚದ ಅರ್ಥನೇ ಗೊತ್ತಿಲ್ಲ. ನೀನೀಗ ತಲೆ ಮೇಲೆ ಕೂರ್ಸ್ಕೊಂಡಿರೋದೇ ಅವಳು ಕೊಬ್ಬೋಗಿರೋದು. ಗುರ್ತು ಪರಿಚಯ ಇರೋ ಹುಡುಗಿರ್ನ ಸಂಬಂಧಿಕರನ್ನ ಸೊಸೆ ಮಾಡ್ಕೋಬಾರ್ದು ಅನ್ನೋದು ಅದಕ್ಕೇನೆ. ಅನ್ನೋ ಆಗಿಲ್ಲ, ಅನ್ಭೋಸ ಆಗಿಲ್ಲ, ಎಲ್ಲ ನಾವೇ ಮಾಡ್ಕೊಂಡು ಸಾಯ್ಬೇಕು. ರೀ ಒಂದು ಕಾಫಿ ಮಾಡೋದಕ್ಕೆ ಹೋಗಿದ್ದಕ್ಕೆ ಯಾಕೆ ಅಷ್ಟೊಂದು ಅಪ್ಸೆಟ್ ಆಗ್ತೀರಾ? ಅಲ್ಲ ಕನಕ, ಅವತ್ತು ದೊಡ್ಡದಾಗಿ ಅಡ್ಗೆ ಮಾಡ್ತೀನಿ ಅಂತ ಹೋಗಿದ್ಲು, ಅಂತವಳಿಗೆ ಒಂದು ಕಾಫಿ ಮಾಡ್ಕೊಳಕ್ಕಾಗಲ್ವಾ? ರೀ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿರಲ್ಲ, ರೆಸ್ಟ್ಲೆಸ್ ಆಗಿರ್ತಾಳೆ ಅನ್ಸತ್ತೆ. ಎಲ್ಲ ಸ್ಟಂಟು, ಅದೆಲ್ಲ ಈ ಮನೆಗೆ ಸೇರ್ಕೊಳಕ್ ಆಡಿದ ನಾಟಕ ಅಷ್ಟೇ. ನಿನ್ ಕೈ ಕಾಲು ಹಿಡಿದು ಈ ಮನೆ ಜಾಗ ಗಿಟ್ಟಿಸ್ಕೊಂಡವಳು ನಿನ್ನೆ ನಿನ್ನೊಂದು ಆಶೀರ್ವಾದ ತಗೊಳಕ್ಕೆ ಹಿಂದೆ ಮುಂದೆ ನೋಡಿದ್ಲು. ಸಾಲ್ದು ಅಂತ ಉಚಾಯಿಸಿ ಮಾತಾಡೋದು ಬೇರೆ, ಅಂತವಳಿಗೆ ಬೆಡ್ ಕಾಫಿ ಮಾಡ್ಕೊಡೋ ಕರ್ಮ ನಿನ್ಗೇನು? ರೀ ಕಾಫಿ ಮಾಡೋದು ಪುಣ್ಯದ ಕೆಲಸ. ಹಾಗಿದ್ದರೆ ದೇವಸ್ಥಾನದಲ್ಲಿ ತೀರ್ಥದ ಬದಲು ಕಾಫಿಲೇ ದೇವರಿಗೆ ಅಭಿಷೇಕ ಮಾಡಿ ಅದನ್ನೇ ತೀರ್ಥ ಅಂತ ಕೊಟ್ಟಿರೋರು. ಹಾಗಲ್ಲ ರೀ, ಕಾಫಿ ಮಾಡೋದು ಅಂದ್ರೆ ಒಂದು ಸಂಬಂಧ ಕುದುರಿಸಿದ ಹಾಗೆ, ಅದು ಪುಣ್ಯದ ಕೆಲಸ ಅಲ್ವಾ? ಕನಕ, ನೀನ್ ಈ ಕುದುರಿಸಿದ್ಯಲ್ಲ ಪ್ರಿಯಾನೋ ಸಂಬಂಧನ, ಅದು ಪುಣ್ಯದ ಕೆಲ್ಸನಾ? ರೀ ಅದು ಬಿಡಿ, ನೋಡಿ ಈ ಹಾಲಿದೆಯಲ್ಲ, ಇದು ನಮ್ಮ ಜೀವನ. ಈ ಸಕ್ಕರೆ ನಮ್ಮ ಪ್ರೀತಿ. ಕನಕ, ಈ ಕಾಫಿ ಪುಡಿ ಇದೆಯಲ್ಲ, ಇದು ಪ್ರಿಯಾ ಇದ್ದಾಗೆ. ಕಹಿ, ತುಂಬಾನೇ ಒಗಚು, ಎಷ್ಟು ಸೋಸಿದ್ರೂ ಚರಟ ಉಳ್ಕೊಳ್ಳುತ್ತೆ ಅಲ್ವಾ? ಕನಕ, ಎಲ್ಲಿ ನಂಗೆ ಸ್ವಲ್ಪ ಕೊಡು, ಟೇಸ್ಟ್ ಹೇಗಿದೆ ನೋಡೋಣ. ವಾಹ್, ಸೂಪರ್! ಕಾಫಿ ಘಾಟು ಸೀದ ಬ್ರಹ್ಮರಂಧ್ರನೇ ಮುಟ್ಬಿಡ್ತು. ಆ ಪ್ರಿಯಾ ಇಂಥ ಕಾಫಿ ಕುಡಿಯೋಕೆ ಪುಣ್ಯ ಮಾಡಿದ್ಲು ನೋಡು. ಸುಮ್ಮನೆ ಕಾಫಿ ಕುಡೀರಿ, ತರಲೆ ಎಲ್ಲ ಮಾಡಬೇಡಿ. ಗುಡ್ ಮಾರ್ನಿಂಗ್ ಪ್ರಿಯಾ, ತಗೋ ಕಾಫಿ ಕುಡಿ. ಅಕ್ಕ, ನೀನ್ ಯಾಕೆ ಕಾಫಿ ಮಾಡ್ಕೊಂಬರಕ್ ಹೋದೆ? ಪರವಾಗಿಲ್ಲ ಪ್ರಿಯಾ, ಬಿಸಿ ಆರೋದಕ್ಕೆ ಮುಂಚೆ ಕೊಡಿ. ತಗೊಳ್ಳಿ ಶ್ರೀಕಾಂತ್. ನಿಮ್ಗೆ ಸುಮ್ಮನೆ ತೊಂದರೆ ಕೊಟ್ಟೆ ಅನ್ಸುತ್ತೆ. ಕಾಫಿ ಮಾಡೋದ್ರಲ್ಲಿ ಏನಂತ ತೊಂದರೆ, ನೀವು ಸುಮ್ಮನೆ ಕುಡೀರಿ. ಯಾಕೆ ಪ್ರಿಯಾ, ಏನಾಯ್ತು? ಇದೇನ್ ಕಾಫಿನ ಅಥವಾ ಕಲ್ಗಚ್ಚ? ಯಾರು ಮಾಡಿದ್ದು? ಯಾಕೆ ಪ್ರಿಯಾ, ಕಾಫಿ ಏನಾಗಿದೆ? ಅಕ್ಕ, ಇದನ್ನ ಯಾರಾದ್ರೂ ಕಾಫಿ ಅಂತ ಹೇಳ್ತಾರ? ನನಗ್ ಬರ್ತಿರೋ ಸಿಟ್ಟಲ್ಲಿ ಕಾಫಿ ಮಾಡ್ದೋಳು ಏನಾದ್ರೂ ಮುಂದೆ ಇದ್ದಿದ್ರೆ ನೀನೇ ಕುಡ್ ಸಾಯಿ ಅಂತ ಅವಳ ಮುಖದ ಮೇಲೆ ಚೆಲ್ ಬಿಡ್ತಾ ಇದ್ದೆ. ಪ್ರಿಯಾ, ಕಾಫಿ ಮಾಡಿದ್ದು ನಾನೇ. ಯಾಕೆ ಅಷ್ಟು ಕೆಟ್ಟದಾಗಿದೆಯಾ? ಓ, ಕಾಫಿ ಮಾಡಿದ್ ನೀನಾ ಅಕ್ಕ? ನನಗೆ ಗೊತ್ತೇ ಇರಲಿಲ್ಲ. ಐ ಆಮ್ ವೆರಿ ಸಾರಿ. ಇನ್ನೊಂದ್ಸಲ ಕಾಫಿ ಮಾಡಬೇಕಾದ್ರೆ ಸ್ವಲ್ಪ ಶುಗರ್ ಕಡಿಮೆ ಹಾಕು. ಥ್ಯಾಂಕ್ಸ್ ಫಾರ್ ದ ಕಾಫಿ. ಅಣ್ಣ, ಅದಕ್ಕೆ ಐ ಆಮ್ ಸಾರಿ. ಪ್ರಿಯಾ ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ.
ಅಯ್ಯೋ ಯಶೋದಮ್ಮ ಏನಾಯ್ತು? ಯಾಕೋ ತಲೆ ಸುತ್ತಾ ಇದೆ ಅಮ್ಮ. ಅಯ್ಯೋ ಎಷ್ಟೊಂದು ಸುಡ್ತಾ ಇದೆ. ಜ್ವರ ಬಂದಿದೆಯಲ್ಲ ಯಶೋದಮ್ಮ. ಅದೇನ್ ಮಾಡುತ್ತೆ, ಹೋಗುತ್ತೆ ಬಿಡಿ. ಎಲ್ಲಾದ್ರೂ ಉಂಟಾ? ಇಷ್ಟೊಂದು ಜ್ವರ ಬಂದಿದೆ ಆದ್ರೂ ಅಡ್ಗೆ ಮಾಡ್ತೀನಿ ಅಂತ ಹೋಗ್ತಿದ್ದೀರಲ್ಲ, ನೀವು ಸುಮ್ಮನೆ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ, ನನಗಿದೆಲ್ಲ ಅಭ್ಯಾಸ ಆಗಿದೆ. ನಾನು ಅಡುಗೆ ಮಾಡ್ತೀನಿ, ಬಿಡಿ ನನ್ನ. ಅಯ್ಯೋ ಬನ್ನಿ ಅಂದ್ರೆ ಬರಬೇಕು, ನೀವು ಸುಮ್ಮನೆ ಬನ್ನಿ ಕೂತ್ಕೊಳ್ಳಿ. ನೋಡಿ ಯಶೋದಮ್ಮ, ಇವತ್ತು ನೀವು ಅಡುಗೆ ತಿಂಡಿ ಏನೂ ಮಾಡೋದು ಬೇಡ, ಆರಾಮಾಗಿ ಕೂತ್ಕೊಂಡು ರೆಸ್ಟ್ ತಗೊಳ್ಳಿ ಆಯ್ತಾ? ಪರವಾಗಿಲ್ಲಮ್ಮ, ನನಗೇನಾಗಿಲ್ಲ, ಸ್ವಲ್ಪ ಸುಸ್ತಾಗಿದೆ ಅಷ್ಟೆ. ನಾನೇ ಅಡುಗೆ ಮಾಡ್ತೀನಿ ಬಿಡಿ. ಅಯ್ಯೋ ನಾನು ಹೇಳಿದ್ಮೇಲೆ ಮುಗ್ದು ಹೋಯ್ತು. ಇವತ್ತು ನೀವು ಅಡುಗೆ ತಿಂಡಿ ಏನೂ ಮಾಡೋ ಹಾಗಿಲ್ಲ. ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಬರ್ತೀನಿ, ಕುಡೀರಿ ಆಯ್ತಾ? ಯಶೋದ ತಗೊಳ್ಳಿಮ್ಮ. ಪರವಾಗಿಲ್ಲಮ್ಮ, ನಾನೇ ಕುಡಿತೀನಿ, ಕೊಡಿ. ಅಯ್ಯೋ ನಿಮಗೆ ಸುಸ್ತಾಗಿರತ್ತೆ, ನಾನೇ ಕೊಡಿಸ್ತೇನೆ. ಏನ್ ಮಾಡ್ತಿದ್ಯಾ ಕನಕ? ಅರೆ ಯಶೋದ ಅವರೇ, ನೀವು ಕೂತ್ಕೊಳ್ಳಿ. ಪಾಪ ರೀ, ಇವ್ರಿಗೆ ತುಂಬಾ ಜ್ವರದಲ್ಲೂ ಅಡುಗೆ ಮಾಡ್ತೀನಿ ಅಂತ ಹೊರಟಿದ್ರು. ನಾನೇ ಬೇಡ ಅಂತ ಹೇಳಿದೆ. ಇವತ್ತು ನಾನೇ ಅಡುಗೆ ಮಾಡ್ತೀನಿ. ಯಶೋದ ಅವರೇ, ನೀವು ರೆಸ್ಟ್ ಮಾಡಿ. ಸರಿ ಕನಕ, ತಿಂಡಿ ಏನು ಮಾಡ್ತಿದ್ಯಾ? ತಕ್ಷಣಕ್ಕೆ ಇನ್ನೇನು ಮಾಡೋದು, ಉಪ್ಪಿಟ್ಟು ಮಾಡ್ತೀನಿ. ಓ ಬೂಸಾ, ಕಾಂಕ್ರೀಟು? ಯಾಕ್ರಿ ಉಪ್ಪಿಟ್ಟು ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ತೀರಿ? ಮತ್ತಿನ್ನೇನು ಕನಕ, ಒಂದಿಷ್ಟು ಚಿಪ್ಪು, ಹಿಡಿ ಹಿಟ್ಟು ಹಾಕಿದ್ರೆ ಉಪ್ಪಿಟ್ಟು, ಅಷ್ಟೇ ತಾನೇ? ಆ ಥರ ಮಾಡಿದ್ರೆ ಹೋಲ್ಸೇಲಾಗಿ ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗತ್ತೆ. ದುಂಡಿ ರಾಜ್ರದ್ದು ಒಂದು ಚುಟ್ಕ ಇದೆ, ಕೇಳಿದ್ಯಾ? ಏನು? ಹೇಳ್ತೀನಿ ಕೇಳು. ಹೆಂಡತಿ ಗಂಡನ್ ಕೇಳ್ತಾಳಂತೆ, ಪ್ರಿಯಾ ಏಕೆ ನಿನ್ನ ಮುಖ ಕಪ್ ಕಟ್ಟಿದೆ ಅಂತ. ಅದಕ್ಕೆ ಗಂಡ ಹೆಂಡತಿಗೆ ಹೇಳ್ತಾಳಂತೆ, ಎದುರಿಗೆ ನೀನು ಮಾಡಿರೋ ಉಪ್ಪಿಟ್ಟಿದೆ, ಅದಕ್ಕೆ ನನ್ನ ಮುಖ ಕಪ್ಪಿಟ್ಟಿದೆ ಅಂತ. ಅಂದ್ರೆ ನಾನು ಮಾಡೋ ಉಪ್ಪಿಟ್ಟು ಅಷ್ಟು ಕೆಟ್ಟದಾಗಿದೆ ಅಂತನಾ? ನಿಮ್ಮನ್ನ